ವಿದ್ಯಾರ್ಥಿಗಳೇ ನೋಡ್ರಿ, ಈ ಗಣಿತಗಳನ್ನು ಮಾಡ್ರಿ. ನಾಳೆ ಏನಾಗ್ತದ, 7, 10, 15, 21 ಮತ್ತು 28 ಈ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆಯಿಂದ 4 ಸ್ಥಾನದ ಗರಿಷ್ಠ ಸಂಖ್ಯೆಗೆ ಭಾಗಿಸಿದಾಗ ಕ್ರಮವಾಗಿ 5, 8, 13, 19 ಮತ್ತು 26 ಶೇಷ ಉಳಿಯುವ 4 ಸ್ಥಾನದ ಗರಿಷ್ಠ ಸಂಖ್ಯೆ ಯಾವುದು? ನೋಡ್ರಿ, ಭಾಳ ವಿಶೇಷದ. ಈಗ ನಿಮಗೆ ಈಗ ಮೊದಲು ಏನು ಮಾಡಬೇಕು, 7, 10, 15, 21, 28 ಅವುಗಳ ಲಸ ತಗೋಬೇಕು. ಆಮೇಲೆ ಆ ಬಂದ 4 ಸ್ಥಾನದ ಗರಿಷ್ಠ ಸಂಖ್ಯೆಯಿಂದ ಭಾಗಿಸಿದಾಗ 7ರಿಂದ ಭಾಗಿಸಿದ್ರೆ 5 ಶೇಷ ಬರಬೇಕು. ಏನು? 7ರಿಂದ ಭಾಗಿಸಿದ್ರೆ ಏನು ಬರಬೇಕು? 5 ಶೇಷ ಬರಬೇಕು. ಆಮೇಲೆ 10ರಿಂದ ಭಾಗಿಸಿದ್ರೆ ಎಷ್ಟು ಶೇಷ ಬರಬೇಕು? 8 ಬರಬೇಕು. 10ರಿಂದ ಭಾಗಿಸಿದ್ರೆ 8 ಉಳಿಬೇಕದು. ಆಮೇಲೆ 15ರಿಂದ ಸರ್ ನೀವು ಭಾಗಿಸಿದ್ರಿ ಅಂತಂದ್ರೆ ಎಷ್ಟು ಉಳಿಬೇಕು? ಶೇಷ 13 ಉಳಿಬೇಕು. ಆಮೇಲೆ 21ರಿಂದ ಭಾಗಿಸಿದ್ರೆ ಎಷ್ಟು ಉಳಿಬೇಕು? 19 ಉಳಿಬೇಕು. ಆಮೇಲೆ 28ರಿಂದ ಸರ್ ಭಾಗಿಸಿದ್ರಿ ಅಂತಂತಂದ್ರೆ 26 ಶೇಷ ಉಳಿಬೇಕು. ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಆದ್ರೆ ಇದು ಉಳಿಬೇಕಾದ್ರೆ ಮೊದಲು ಏನು ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊ. 7ರಲ್ಲಿ ಭಾಗಿಸಿದ್ರೆ 5 ಉಳಿಬೇಕು, 10ರಿಂದ ಭಾಗಿಸಿದ್ರೆ 8 ಉಳಿಬೇಕು, 15ರಿಂದ ಭಾಗಿಸಿದ್ರೆ 13 ಉಳಿಬೇಕು, 21ರಿಂದ ಭಾಗಿಸಿದ್ರೆ 19 ಉಳಿಬೇಕು, 28ರಿಂದ ಭಾಗಿಸಿದ್ರೆ 26 ಉಳಿಬೇಕು. ಅಂದರೆ ಇದು ಮಧ್ಯಂತರ ಅಂತರ ಎಷ್ಟದ ನೋಡ್ರಿ 2 ಅದ. ಇದು 2 ಆಗ್ತದ, ಇದು 2 ಆಗ್ತದ, ಇದು 2 ಆಗ್ತದ, ಇದು 2 ಆಗ್ತದ. ನೋಡ್ರಿ, ಈಗಂತೂ ನಿಮಗೆ ತಿಳಿ ಇದು ಇರ್ಲಿ. ಮುಂದಿನ ಸ್ಟೆಪ್ ನೋಡು. 7, 10, 15, 21, 28ರಿಂದ ಭಾಗಿಸಲ್ಪಡುವ ಸಂಖ್ಯೆ ಅಂತಂದ್ರೆ ಲಸ 7, 10, 15, 21, 28 ಇವುಗಳ ಲಸ ತಕೋರಿ. ನೋಡ್ರಿ ಎಷ್ಟು ಮಹತ್ವದ ಇದು ಗಣಿತ. ನೋಡಿ, 2ರಲ್ಲಿ 7 ಕ್ಕೆ 7, 2 5ಲೆ 10, 15ಕ್ಕೆ 15, 21ಕ್ಕೆ 21, 2 14ಲೆ ಮತ್ತೆ 2ರಲ್ಲಿ. ನೋಡಿ, 7ಕ್ಕೆ 7, 5ಕ್ಕೆ 5, 15ಕ್ಕೆ 15, 21ಕ್ಕೆ 21, 2 7ಲ್ಲಿ. ಮತ್ತೀಗ 2 ಆಗಿಂದ 2ರಲ್ಲೇ ಹೋಗೋದಿಲ್ಲ ಅಂದ್ರೆ 3ಲೆ. 7ಕ್ಕೆ 7, 5ಕ್ಕೆ 5, 3 5ಲೆ, 3 7ಲ್ಲಿ, 7ಕ್ಕೆ 7 ಮತ್ತು 5ರಲ್ಲೇ 5, 7ಕ್ಕೆ 7, 5 1ಲೆ, 5 1ಲೆ, 7ಕ್ಕೆ 7, 7ಕ್ಕೆ 7 ಮತ್ತೀಗ ಮತ್ತೆ 7ರಲ್ಲೇ 1 1 1 1 1 ಲಸ ಬರೋಬ್ಬರಿ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 5 ಗುಂಡ್ಲೆ 7, 2 4, 4 3ಲೆ 12, 12 60, 67, 42, 420 ಲಸ ಆಯ್ತು. ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊರಿ. ಗಣಿತಗಳು ಭಾಳ ಇಂಪಾರ್ಟೆಂಟ್. ಹೆಂಗೆ ಇರ್ತಾವಲ್ಲ ಲಸದ ಲೆಕ್ಕಗಳನ್ನು ನೀವು ತಿಳ್ಕೊರಿ. ಕರೆಕ್ಟ್ ಲಸ ಆಗ್ಯೋದು ಇಲ್ಲೋ ಗುಣಾಕಾರ ಮಾಡಿ ನೋಡ್ರಿ, ಸರಿಯಾಗಿ ಮಾಡೋದಾಯ್ತಲ್ಲ ಈಗ. ಈಗ 4 ಸ್ಥಾನದ ಗರಿಷ್ಠ ಸಂಖ್ಯೆ ಯಾವುದಪ್ಪ? ಅದು ಭಾಗಿಸಲ್ಪಡುವ ಸಂಖ್ಯೆ ತಕ್ಕೋಬೇಕೀಗ. 4 ಸ್ಥಾನದ ಗರಿಷ್ಠ ಸಂಖ್ಯೆ 1, 2, 3, 4. ಇದನ್ನು ಲಸದಿಂದ ಭಾಗಿಸ್ರಿ. 420, 4 2ಲೆ 840, 9 ತಗೋರಿ. 9 4 ಆದ್ರೆ 5, 8 9 8 ಆದ್ರೆ 1 ತೀತಲ್ಲ. ಈಗ 9 ತಗೋರಿ. ನೋಡ್ರಿ, 4 20, 4 3ಲೆ 12, 4 4ಲೆ 4 3ಲೆ ನೋಡ್ರಿ 23ಲೆ 60, 23ಲೆ 60, 4 3ಲೆ 12, 9ಕ್ಕೆ 9, 9ರಾಗ 6 ಹೋದ್ರೆ 3, 5ರಾಗ 2 ಹೋದ್ರೆ 3 0. ಈಗ ಏನು ಮಾಡಬೇಕು?
ನೀವು ನಮ್ಮ ತಿಳಿದ ಮಟ್ಟಿಗೆ ಈ ಭಾಗಿಸಲ್ಪಡುವ ಸಂಖ್ಯೆ ತಗೋಬೇಕು. 1 2 3 4 ಅದ್ರಾಗ 339 ಕಳೆಯಿರಿ. ಕಳೆದಾಗ ಎಷ್ಟು ಬರ್ತದೆ? ಪೂಜೆ 9ರಾಗ 3 ಆದ್ರೆ 6, 9ರಾಗ 3 ಆದ್ರೆ 6, 9ಕ್ಕೆ 9. ಈಗ ಒಂದು ವಿಶೇಷ ಏನಂದ್ರೆ ನೋಡಿ, ಶೇಷ ಉಳಿಯುವ ಈ 96 60ಕ್ಕೆ ಎಲ್ಲ ಅಂಕಿದಿಂದ ಭಾಗ ಹೋಗ್ತದೆ. 96 60ಕ್ಕೆ ಇದರ್ಲೇನೂ ಭಾಗ ಹೋಗ್ತದೆ, ಇದರ್ಲೇನೂ ಭಾಗ ಹೋಗ್ತದೆ, ಇದರ್ಲೇನೂ ಭಾಗ ಹೋಗ್ತದೆ, ಇದರ್ಲೇನೂ ಭಾಗ ಹೋಗ್ತದೆ, ಇದರ್ಲೇನೂ ಭಾಗ ಹೋಗ್ತದೆ. 96 60 ಇದರಲ್ಲೇ ಭಾಗ ಹೋಗ್ತದೆ. ಈಗ ನೋಡ್ರಿ, ಈಗ ತೋರಿಸ್ಬೇಕು ಅಂತ ನಿಮಗೆ. 96 60ಕ್ಕೆ ಏನದ ಎಲ್ಲ ಅಂಕಿದಿಂದ ಭಾಗ ಹೋಗ್ತದೆ. ಆದರೆ 5 8 13 19 ಶೇಷ ಉಳಿಬೇಕಾಗ್ಯದ. ಅಂದರೆ ಏನು ಮಾಡಬೇಕು? ಈ ಮೊದಲಿನ ಮೂಲ ಅಂಕೆಗಳಿಗೆ ಮತ್ತು ಶೇಷಗಳ ವ್ಯತ್ಯಾಸ ಎಷ್ಟದ? 2 ಅದ. ಇದರಾಗ ನೀವು 2 ಕಳೆದು ಬಿಡ್ರಿ. ಇದ್ರಾಗ ಏನು ಕಳಿಬೇಕು? 2 ಕಳೆದು ಬಿಡ್ರಿ. 2 ಕಳೆದಾಗ ಏನಾಗ್ತದ? 96 58 ಬಂದು ಬಿಡುತ್ತದೆ. 96 58 ಎಲ್ಲಿದ? ಉತ್ತರ ಸಂಖ್ಯೆ ಎ. ನೋಡ್ರಿ, ಇಲ್ರಿ ಸರ್ ಅದು ಹೆಂಗೆ ಉಳಿತದ? ನಮಗೊಂದು ನೀವು ತೋರಿಸ್ಬೇಕಾದಂತ ಟ್ಯಾಲೆಟ್ ಮಾಡಿ ಅಂದ್ರೆ ನೀವು 15ರಲ್ಲೇ ಭಾಗಿಸ್ರಿ. ಅದನ್ನು ಒಂದು ಉದಾಹರಣೆ, ಒಂದು ಅಂಕಿ ಯಾವುದ್ರೆ ಒಂದು ಭಾಗಿಸ್ರಿ, ಜಾಗಿಲ್ಲ. 96 58 ಎದರಲ್ಲೇ ಹೇಳ್ತೀರಿ ಆ ಅಂಕಿಲೇ ಭಾಗಿಸ್ತಾನೆ. 21ರಲ್ಲೇ ಭಾಗಿಸ್ರಿ. ನಮ್ದೇ 21ರಲ್ಲೇ ಭಾಗಿಸಿದಾಗ ಎಷ್ಟು ಶೇಷ ಉಳಿಬೇಕು? 19 ಉಳಿಬೇಕು. ಓಕೆ. 24 84 ನೋಡಿ, 6 4 ಆದ್ರೆ 2, ಆಮೇಲೆ 9 8 ಆದ್ರೆ 1, 21 5 21 126 ದೊಡ್ಡ ಅಂತ, 21 5 105 ನೋಡಿ. 5ರಾಗ 5 ಆದ್ರೆ ಪೂಜೆ 2ಕ್ಕೆ 2 ನೋಡಿ. ಇಲ್ಲಿ 8 ತೋರಿ. 21 189 21 189 189. 18ರಾಗ 9 ಆದ್ರೆ 9, ಎಲ್ಲ ಬಂತು 1. 10ರಾಗ 9 ಆದ್ರೆ 1, ಎಲ್ಲ ಬಂತು 1 0. 19 ಶೇಷ ಉಳಿತಿಲ್ಲ ನೋಡ್ರಿ. ಇದು ಭಾಳ ವಿಶೇಷವಾದ ಗಣಿತ. ನೀವು ಭಾಳ ಕೇರ್ಫುಲಿಯಾಗಿ ನೋಡ್ರಿ. ಇಂಥ ಗಣಿತಗಳು ಬೀಳುತ್ತಿರ್ತಾವ. ಅವು ಏನು ಡಿಫರೆನ್ಸ್ ಇರ್ತದ ಇನ್ನೊಂದ್ಸಲ ಹೇಳ್ತಂದು ತಿಳಿಸೆ. 7 10 15 21 ಮತ್ತು 28 ಈ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆಯಿಂದ 4 ಸ್ಥಾನದ ಗರಿಷ್ಠ ಸಂಖ್ಯೆಗೆ ಭಾಗಿಸಿದಾಗ ಕ್ರಮವಾಗಿ 5 8 13 19 ಮತ್ತು 26 ಶೇಷ ಉಳಿಯುವ 4 ಸ್ಥಾನದ ಗರಿಷ್ಠ ಸಂಖ್ಯೆ ಯಾವುದು? ಹೌದು, ಇದು ಈಗ ನೀವು ಯಾವುದೇ ಒಂದು ಅಂಕಿದಿಂದ ಈ 4 ಅಂಕಿ ಒಳಗೆ ನೀವು ಭಾಗಿಸಿದ್ರಿ ಅಂತಂದ್ರೆ ಒಂದೇ ಅಂಕ್ಯದಿಂದ ನೀವು ಭಾಗಿಸಿ ನೋಡ್ಬೇಕು ಈ ಎಲ್ಲ ಅಂಕಿಗಳು. ಏನೋ ಶಾರ್ಟ್ ಮೆಥಡ್ದಾಗ. ಮತ್ತೆ ಈ ಪ್ರಕಾರ ರೀತಿ ಮಾಡ್ಕೋತ ಕೂತ್ರಿ ಅಂತಂದ್ರೆ ನಿಮಗೆ ಗೊತ್ತಿರ್ಲಿ ಅಂತಂದು. ಇದು ಭಾಳ ಇಂಪಾರ್ಟೆಂಟ್ ಅಭ್ಯಾಸ. ಅವಾಗ ಸೈನಿಕ್ ಸ್ಕೂಲ್ನಾಗ ಅದು ಎಲ್ಲ ಹಿಂಗೆ ರೀತಿ ಪ್ರಕಾರ ಗಣಿತ ಬೀಳ್ತಿದ್ದು. ನವೋದಯದಾಗಲ್ಲ. ನವೋದಯ ಯಾವಾಗಲಾದರೂ ಟಿಕ್ ಹಾಕೋದೇ ಇತ್ತು. ಆಮೇಲೆ ನೋಡಿ, 7ರಲ್ಲೇ ಭಾಗಿಸಿದಾಗ ಇದನ್ನು 7ರಲ್ಲೇ ಭಾಗಿಸಿದ್ರೆ ಶೇಷ ನಿಮಗೆ ಎಷ್ಟು ಉಳಿತದೆ? 5 ಉಳಿಲಿಕ್ಕೆ ಬೇಕು. ಆಮೇಲೆ ಈ ಸಂಖ್ಯೆಯನ್ನು ನೀವು 10ರಲ್ಲೇ ಭಾಗಿಸ್ರಿ, ಎಷ್ಟು ಉಳಿತದೆ ನೋಡ್ರಿ? 10ರಲ್ಲಿ 8 ಶೇಷ ಉಳಿತದಿಲ್ಲ ನೋಡಿ. 10ರಲ್ಲೇ ಭಾಗಿಸಿದ್ರೆ ನೋಡ್ರಿ, ಇಲ್ಲಿ 8 ಉಳಿದೇ ಉಳಿತದೆ. 10 5 50 ಆಗ್ತದೆ, ಇಲ್ಲಿ 8 ಶೇಷ ಉಳಿದು ಬಿಡುತ್ತೆ. ಹಿಂಗೆ ಅರ್ಥ ಮಾಡ್ಕೊಳ್ಳೋಂಥ ಗಣಿತಗಳು. ಇಂಥ ಟಾಪ್ ಲೆವೆಲ್ ಗಣಿತಗಳನ್ನು ಕಲಿಯೋದರಿಂದ ನೀವು ಬ್ಯಾಂಕಿನ ಆಫೀಸರ್ ಆಗೋದು, ಹೈಸ್ಕೂಲ್ ಟೀಚರ್ ಆಗೋದು, ಮತ್ತು ಎಲ್ಲ ನಿಮಗೊಂದು ಮಾತು ಹೇಳಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಈ ಗಣಿತಗಳು ಭಾಳ ಹೆಲ್ಪ್ ಆಗ್ತವೆ. ನೀವೆಲ್ಲರೂ ನೋಡ್ರಿ, ನೋಡಿ ಚೆನ್ನಾಗಿ ಬಿಡಿಸ್ಕೋರಿ. ಫೇರ್ದಾಗ ಈ ವಿಡಿಯೋಗಳನ್ನು ನೋಡ್ರಿ.